ಲಲಿತಾ, ನೀನೇನಿಲ್ಲಿ? ಸವಿ, ಏನು ಮಾಡಕುಂತಿಲ್ಲ ನೀನಿಲ್ಲಿ? ಲಲಿತಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಲಲಿತಾ, ದಯವಿಟ್ಟು ನೀ ಇಲ್ಲಿಂದ ಹೋಗ್ಬಿಡು. ಇನ್ಮೇಲೆ ನಿನ್ನ ಪಾಲಿಗೆ ಈ ಸವಿತಾ ಇರಂಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಲಲಿತಾ. ಸವಿತಿ, ಸವಿತಿ ಹೇಳೋದು ಕೇಳು. ಒಂದ ಹೆಜ್ಜೆ ಏನಾರ ನೀನು ಮುಂದಕ್ಕೆಟ್ಟಿ ನನ್ನ ಮೇಲೆ ಆಣೆ, ದಯವಿಟ್ಟು ಹಿಂದಕ್ಕೆ ಸರಿ. ಸವಿತಿ ಹೇಳೋದು ಕೇಳು, ನನ್ನ ಮೇಲೆ ಆಣೆ. ದಯವಿಟ್ಟು ಲಲಿತಾ, ನಂಗೆ ಇದೊಂದ್ಸಲ ಕ್ಷಮಿಸ್ಬಿಡು. ಇದೊಂದ್ಸಲ ನಿನ್ನ ಮಾತು ಮೀರಾಕೊಂತೀನಿ ನಾನು. ದಯವಿಟ್ಟು ನನಗೆ ಆಣೆ ಅದು ಇದು ಏನು ಬೇಡ. ಇದು ಒಂದ್ಸಲ ನನಗೆ ಕ್ಷಮಿಸ್ಬಿಡು ಲಲಿತಾ, ದಯವಿಟ್ಟು ನನ್ನನ್ನು ಬಿಟ್ಬಿಡು ಲಲಿತಾ. ಅಯ್ಯೋ ದೇವ್ರೆ, ಹೆಂಗೆ ಹೇಳಿ ನಾ ಈ ಹುಡುಗಿಗೆ ಏನಂತ ಅರ್ಥ ಮಾಡಿಸ್ಲಿ? ಅಯ್ಯೋ ಸವಿತಾ, ನಿನ್ನ ಕೈ ಮುಗಿತೀನಿ, ಏನಾಗಿದೆ ಅನ್ನೋದನ್ನ ಇಬ್ಬರು ಕೂತ್ಕೊಂಡು ಮಾತಾಡೋಣ. ದಯವಿಟ್ಟು ಅಲ್ಲೇ ನಿಂತ್ಕೊ, ಹಿಂದೆ ಮುಂದಕ್ಕೆ ಬರಬೇಡ. ಭಾಳ ಅಂದ್ರೆ ಭಾಳ ಆಳೈತೆ ಇದು ಬಾವಿ. ದಯವಿಟ್ಟು ಸವಿತಾ ಹಿಂದಕ್ಕೆ ಸರಿ ನೀನು. ಇಲ್ಲ ಲಲಿತಾ, ನನಗೆ ಬದುಕಬೇಕಂತ ಯಾವ ಆಸೆನೂ ಇಲ್ಲ, ಏನಿಲ್ಲ. ನಾನು ಸಾಯ್ಬೇಕಂತನೇ ಬಂದೀನಿ. ದಯವಿಟ್ಟು ನನ್ನ ನೆಮ್ಮದಿಯಿಂದ ಸಾಯಕ್ಕೆ ಬಿಟ್ಟುಬಿಡು ಲಲಿತಾ, ಇಲ್ಲಿಂದ ಹೊರಟು ಹೋಗು ಲಲಿತಾ. ಅಯ್ಯೋ ದೇವರೇ, ಇವಾಗ ಏನು ಮಾಡಲಿ? ಸವಿತಾ, ನೀನೇನಾದರೂ ಒಂದೇ ಹೆಜ್ಜೆ ಮುಂದಿಟ್ಟು ಬಾವಿಗೆ ಬಿದ್ದಿ ಅಂದ್ರೆ ನಿನ್ನ ಜೊತೆ ನಾನು ಬೀಳ್ತೀನಿ, ನನ್ನ ಸಾವಿಗೆ ನೀನ ಕಾರಣ ಆಗಿರ್ತೀನಿ ನೋಡು. ಸರಿ ಬಾ, ಹಾಗಾದರೆ ನೀನು ಒಬ್ಬಳೇ ಬಿದ್ದು ಸಾಯೋದು ಬೇಡ, ಇಬ್ಬರು ಬೀಳೋಣ. ಬಾ ಬಾ, ಹಂಗಂದ್ರೆ ಮುಂದಕ್ಕೆ. ಬೇಡ ಲಲಿತಾ, ಬೇಡ. ನನ್ನ ಸಲುವಾಗಿ ನೀನು ಸಾಯೋದು ಬೇಡ. ದಯವಿಟ್ಟು ಲಲಿತಾ, ಇಲ್ಲಿಂದ ಹೊರಟು ಹೋಗು ಲಲಿತಾ, ನಿನ್ನ ಕೈ ಮುಗಿತೀನಿ ಪ್ಲೀಸ್. ಇಲ್ಲ ಅಂದರೆ ಇಲ್ಲ, ಬೀಳಂಗಿದ್ರೆ ಇಬ್ಬರು ಬೀಳೋಣ. ಇಲ್ಲ ನೀನು ಸುಮ್ಮನೆ ಹಿಂದಕ್ಕೆ ಸರ್ಕೋ, ನಾನು ಆ ಕಡೆ ಬರೋವರೆಗೂ ನೀನು ಅಲ್ಲೇ ನಿಂತ್ಕೊಂಡಿರ್ಬೇಕು. ಹಂಗಂದ್ರೆ ಸರಿ. ಒಂದೇ ನನ್ನ ಮಾತು ಮೀರಿ ನೀನು ಕೆಳಗಡೆ ಬಿದ್ದರೆ ನಿನ್ನ ಜೊತೆ ನಾನು ಬೀಳ್ತೀನಿ, ನೆನಪಿರಲಿ. ಅಯ್ಯೋ ದೇವ್ರೆ, ಏನು ಮಾಡಲಿ ನಾನು? ಲಲಿತಾ, ದಯವಿಟ್ಟು ಲಲಿತಾ, ನನ್ನ ಮಾತು ಕೇಳು. ಇಷ್ಟು ಹೇಳಿದ ಮೇಲೇನೂ ನೀನು ನನ್ನ ಮಾತು ಕೇಳಲ್ಲ ಅಂದ್ರೆ ಸರಿ, ಹಾಗಾದರೆ ನಿನ್ಕಿಂತ ಮುಂಚೆ ನಾನೇ ಈ ಬಾವಿಗೆ ಬಿದ್ದುಬಿಡ್ತೀನಿ. ಲಲಿತಾ, ಬೇಡ ಬೇಡ, ನೀ ಹೇಳ್ದಂಗೆ ನಾನು ಇಲ್ಲೇ ನಿಂತ್ಕೋತೀನಿ, ಬಿಡೋದಿಲ್ಲ. ದಯವಿಟ್ಟು ನೀ ಮುಂದಕ್ಕೆ ಬರಬೇಡ ಲಲಿತಾ, ನೀ ತುದಿಗೆ ನಿಂತಿದೆಯಾ, ದಯವಿಟ್ಟು ಹಿಂದಕ್ಕೆ ಸರಿ. ನೀನು ಹೇಳ್ದಂಗೆ ನಾನು ಇಲ್ಲೇ ನಿಂತ್ಕೋತೀನಿ, ಹಿಂದಕ್ಕೆ ಸರಿತೀನಿ. ಸರಿ, ಹಾಗಾದರೆ ನಾನು ಆ ಕಡೆ ಬರೋವರೆಗೂ ನೀನು ಅಲ್ಲೇ ಹಿಂದಕ್ಕೆ ಸರಿದು ನಿಂತ್ಕೊಂಡಿರ್ಬೇಕು. ನನ್ನ ಮಾತು ಮೀರಂಗಿಲ್ಲ ನೀನು. ಸರಿ ಲಲಿತಾ. ಮೊದಲು ಆ ಕಡೆ ಬಾ, ಅಲ್ಲಿ ನಿಂತ್ಕೊಂಡು ಮಾತಾಡೋಣ, ಇಲ್ಲಿ ಬೇಡ. ಯಾಕೆ ಸವಿತಾ, ಏನಾಗೈತಿ ನಿನಗೆ? ಎದಕ್ಕೆ ಸಾಯೋದಕ್ಕೆ ಹೋಗೈತಿ? ಸಾಯೋ ಅಂಥದ್ದು ನಿನಗೇನಾಗಿದೆ? ಹಾಂ, ಒಂದು ಕ್ಷಣ ನನಗೆ ಜೀವ ಬಾಯಿಗೆ ಬಂದಂಗಾಗಿತ್ತು ಗೊತ್ತಾ? ಸಾಯೋ ಅಂಥದ್ದು ಏನಾಗಿದೆ ನಿನಗೀಗ? ಏನಂತ ಹೇಳಿ ಲಲಿತಾ, ನನ್ನ ಜೀವನನೇ ಎಲ್ಲ ಹಾಳಾಗೊಂಡು ಬಿಟ್ಟೈತಿ. ನನ್ನಿಂದ ನಮ್ಮ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಗೊತ್ತಾ? ಅದಕ್ಕೆ ನಾನು ಸತ್ತ ಮೇಲಾದರೂ ನಮ್ಮ ಮನೆಯಲ್ಲಿ ಎಲ್ಲರೂ ಆರಾಮಾಗಿರ್ತಾರಂತ ನಾನು ಸಾಯೋದಕ್ಕಂತ ಬಂದಿದ್ದೆ. ಏನಾಗೈತೆ ನಿನಗೆ? ಏನಾಗೈತಿ? ನಿನ್ನ ಜೀವನ ಹಾಳಾಗುವಂಥದ್ದು, ಹಾಳಾಗಿ ಹೋಗೋವಂಥದ್ದು ಏನಾಗೈತಿ ನಿನಗೀಗ? ಹಾಂ, ಒಂದು ನಿಮಿಷ ನಾನೇನಾದರೂ ಬರೋದು ಲೇಟ್ ಆಗಿದ್ದಿದ್ರೆ ಎಂಥ ಅನಾಹುತ ಆಗ್ತಿದ್ದು ಗೊತ್ತಾ? ಹಾಂ, ಒಂದು ಮಾತು ನೀನು ನನಗೇನು ಹೇಳಿಲ್ಲ. ಏನಾಗೈತಿ ಇವಾಗ? ನೀನು ಹೋಗಿ ಸಾಯೋ ಅಂಥದ್ದು ಏನಾಗೈತಿ ಇವಾಗ ನಿನಗೆ? ಏನಂತ ಹೇಳಿ ಲಲಿತಾ, ನಮ್ಮ ಮನ್ಯಾಗ ನನಗೆ ಗಂಡು ಹುಡ್ಕಕ್ಕೆ ಚಲೋ ಮಾಡಿದ್ರು. ನಿನಗೆ ಗೊತ್ತೈತಿ, ಎಷ್ಟು ದಿನ ಆದ ನಮ್ಮ ಮನ್ಯಾಗ ನನಗೆ ಗಂಡು ಹುಡ್ಕಕ್ಕಂತ ಚಲೋ ಮಾಡಿ ಎಲ್ಲ ಕಡೆ ಕೇಳ್ತಾರೆ, ಎಲ್ಲರೂ ಬರ್ತೀನಿ ಅಂತಾರೆ. ಇನ್ನೇನು ಅವ್ರು ಬರ್ತಾರ, ನಾಳೆ ಎಲ್ಲ ತಯಾರಿನೂ ಮಾಡ್ಕೊಳ್ಳೋಣ ಮನೆಯಲ್ಲಿ ಅನ್ನೋಷ್ಟಿಗೆ ಎಲ್ಲರೂ ಫೋನ್ ಹಚ್ಚಿ, ಇಲ್ಲ ನಾವು ಬರೋದಿಲ್ಲ, ನಮ್ಗೆ ನಿಮ್ಮ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಕುಂತ್ಬಿಟ್ರೆ ಒಂದು 10-12 ಕಡೆ ಹಿಂಗಾಯಿತು. ಅದಕ್ಕೆ ಎಲ್ಲರೂ ಈ ಥರ ಅನ್ನಕುಂತಾರೆ ಅಂತಂದು ನಮ್ಮ ಮನ್ಯಾಗ ಎಲ್ರಿಗೂ ಚಿಂತೆ ಆಗ್ತದೆ. ಒಬ್ಬೊಬ್ಬರಂತೂ ನಿಮ್ಮ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ನಿಮ್ಮ ಹುಡುಗಿನ ಸರಿ ಇಲ್ಲ, ಹಂಗೆ ಹಿಂಗಂತ ಸುಳ್ಳು ಏನೇನೇನೇನೋ ಅಪವಾದ ಹೊರ್ಸಾಕೊಂತಾರೆ ನನ್ನ ಮೇಲೆ. ನಮ್ಮ ಮನ್ಯಾಗ ಎಲ್ಲರೂ ನನ್ನ ಮೇಲೇ ಅನುಮಾನ ಪಟ್ಟರು ಗೊತ್ತಾ? ಮೊನ್ನೆ ಕೂಡ ಒಬ್ಬರು ಬರ್ತೀನಿ ಅಂತಂದಿದ್ರು ನೋಡೋದಕ್ಕೆ, ಆದರೆ ಅವರು ಬರಲ್ಲ ಅಂತ ಅಂದರು. ಆಮೇಲೆ ನಮ್ಮ ಮನ್ಯಾಗ ನಮ್ಮ ಅಪ್ಪಗೆ ಸಿಟ್ಟು ಬಂದು, ಎದಕ್ಕೆ ಬರಲ್ಲ ಅಂತೀರಿ ನೀವು? ಬರ್ತೀನಂತ ಹೇಳಿದ್ರಿಲ್ಲ, ಹಾಂ, ಇವಾಗ ಯಾಕೆ ಸುಳ್ಳು ಬರಲ್ಲ ಅಂತ ಹೇಳಾಕೊಂತೀರಿ? ಬರಲ್ಲ ಅನ್ನಂಗಿದ್ರೆ ಮುಂಚೆನೇ ಹೇಳಬೇಕಿಲ್ಲ ನೀವು ಅಂತಂದು ಜೋರಾಗಿ ಜವರಿಸಿ ಮಾತಾಡಿದಕ್ಕೆ ಅವಾಗ ಅವ್ರು ನಿಜ ಏನಂತ ಹೇಳಿದ್ರು. ಏನಂತ ನಿಜ? ಎದಕ್ಕೆ ಬರಬಲ್ರಂತ ಅವರೆಲ್ಲರೂ ನೋಡಾಕ? ನಮ್ಮ ಅವ್ವನ ತಮ್ಮ ಒಬ್ಬನದಾನ ಲಲಿತಾ, ಅವನಿಗೆ ಮುಂಚೆಯಿಂದನೂ ನನ್ನನ್ನು ಮದುವೆ ಆಗ್ಬೇಕಂತ ಆಸೆ. ಆದರೆ ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮವ್ವ ಇಬ್ಬರು ಕೊಡಲ್ಲ ಅಂತಂದಿದ್ರು. ಅವ್ನು ಭಾಳ ಅಂದ್ರೆ ಭಾಳ ಕುಡುಕ ರೌಡಿ ಇದ್ದಂಗೆ ಅದಾನ. ಅವನಿಗೆ ಕೊಡಕ್ಕೆ ನಮ್ಮ ಮನ್ಯಾಗ ಯಾರಿಗೂ ಇಷ್ಟನೇ ಇಲ್ಲಾಗಿತ್ತು. ನಾನು ಒಲ್ಲೆ ಅಂತ ಅಂದಿದ್ದೆ. ಅದಕ್ಕೆ ಅವನು ಅದೇ ಸೀಟ್ ಇಟ್ಕೊಂಡು ನನಗೆ ಯಾರ್ಯಾರು ಹುಡುಗ ನೋಡಕ್ಕೆ ಬರ್ತಾರೆ ನೋಡು, ಅವರಿಗೆಲ್ಲ ಫೋನ್ ಹಚ್ಚಿ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ ಬರೋರ್ನೆಲ್ಲ ಬಿಡಿಸ್ಬಿಟ್ಟಾನೆ ಗೊತ್ತಾ? ಈ ವಿಷಯ ಮನೆಯಾಗ ಗೊತ್ತಾದಾಗಿಂದ ಅವ್ವ ಅಪ್ಪ ಇಬ್ರು ಎಷ್ಟು ಹಾಳಾಕೊಂತಾರೆ ಗೊತ್ತಾ? ಊಟನೂ ಮಾಡಬಲ್ರು ಮನೆಯಾಗ.
ನಂಗಂತೂ ನೋಡೋಕ್ಕಾಗಲ್ದೆ, ನನ್ನಿಂದಾಗಿ ನಮ್ಮ ಮನೆಗೆ ಯಾರು ನೆಮ್ಮದಿಯಿಂದ ಇರೋವಲ್ರಿ. ಸಾರಿ ಸವಿತಿ, ಸಾರಿಲೇ, ನನಗಿದೆಲ್ಲ ಗೊತ್ತಿಲ್ಲದೆ ನಿನಗೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಲೇ ಸವಿತಿ. ಇಷ್ಟೆಲ್ಲ ನೋವಿಟ್ಕೊಂಡು ನೀನು ಒಂದೇ ಒಂದು ಮಾತು ನನಗೆ ಹೇಳಿಲ್ಲಲ್ಲ ನೀನು. ನನಗೆ ಈ ವಿಷಯ ಗೊತ್ತಾದಂಗಿಂದ ಏನು ಮಾಡಬೇಕು ಏನು ಬಿಡಬೇಕು ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ಲಲಿತಾ. ಅದಕ್ಕೆ ನಾನೇ ಇಲ್ಲ ಅಂದ್ರೆ ಈ ಸಮಸ್ಯೆ ಯಾವುದೂ ಇರೋದೇ ಇಲ್ಲಲ್ಲ. ಮನೆಯಲ್ಲಿ ಎಲ್ಲರೂ ಅವಾಗ ಆರಾಮಾಗಿರ್ತಾರಂತಂದು ನಾನು ಸಾಯೋದಕ್ಕಂತ ಹೋಗಿದ್ದೆ. ಅಯ್ಯೋ ಸವಿತಾ, ನೀನು ಸತ್ಯ ಅಂದ್ರೆ ನಿನ್ನ ಜೀವನ ಎಲ್ಲ ಸರಿ ಹೋಗ್ಬಿಡುತ್ತಾ? ನಿಮ್ಮ ಮನೆಯಾಗ ಎಲ್ಲರೂ ಆರಾಮಿಂದ ಇದ್ದು ಬಿಡ್ತಾರಾ? ಹೇಳು, ನೀನು ಸತ್ಯ ಅಂದ್ರೆ ಮನೆಯಾಗೆಲ್ಲರೂ ಎಷ್ಟು ಥರ ಗೊತ್ತಾ? ಇದಕ್ಕಿಂತ ದೊಡ್ಡ ಕಷ್ಟ ಗೊತ್ತಾ ಅದು? ಎಲ್ಲ ತೊಂದರೆಗೂ ಸಾವು ಒಂದೇ ಪರಿಹಾರ ಅಲ್ಲ ಸವಿತಾ. ಅಲ್ಲ ಸವಿತಾ, ನೀನು ಇಷ್ಟೆಲ್ಲ ಆದ್ರೂ ಎದಕ್ಕೆ ನೀನು ನನಗೆ ಒಂದೇ ಒಂದು ಮಾತು ಕೂಡ ಹೇಳಿಲ್ಲಲ್ಲ? ನಾನು ಬಂದು ಮನ್ಯಾಗ ಸಮಾಧಾನ ಮಾಡ್ತಿದ್ದ, ನಾ ಏನೋ ಒಂದು ಮಾಡ್ತಿದ್ದೆ ತಾನೆ, ನೀನು ಎದಕ್ಕೆ ಹೇಳಿಲ್ಲ ನನ್ನ ಹತ್ರ? ನಿನ್ನ ಲೈಫಲ್ಲೇ ನಿನಗೆ ಎಷ್ಟೊಂದು ಸಮಸ್ಯೆಗಳದಾವು, ಅದರ ನಡುವೆ ನಂದೊಂದು ಸಮಸ್ಯೆನೂ ನಿನ್ನ ಮುಂದೆ ಹೇಳ್ಕೊಲ್ಲ, ನೀನೇ ಹೇಳು. ಹಂಗಂದ್ರೆ ಇಷ್ಟೇನಾ ಫ್ರೆಂಡ್ಶಿಪ್? ಹಂಗೆ ಹಾಯಿ ಬಾಯಿ ಆರಾಮಾಗಿದ್ದಾಗಷ್ಟೇ ನಾ ಫ್ರೆಂಡ್ಸ್ ಎಲ್ಲ ನೆನಪಾಗೋದು? ನಿನಗೇನಾದರೂ ತೊಲೆಗಿಲೆ ಕೆಟ್ಟಿದ್ದೇನಾ? ತೊಲೆಗಿಲೆ ಕೆಟ್ಟಿದ್ದೇನಾ ಹೇಳು. ಅಲ್ಲ, ಒಂದೇ ಒಂದು ಮಾತು ಲಲಿತಾ, ಹಿಂಗಾಗೈತಿ, ನಾನು ಏನು ಮಾಡಲಿ ಅಂತ ಒಂದು ಸ್ವಲ್ಪ ಕೂಡ ನೀನು ನನ್ನ ಹತ್ರ ಹೇಳ್ಕೊಂಡಿಲ್ಲಲ್ಲ, ಅಂದರೆ ಅಷ್ಟು ಬೇಗ ನಾನು ನಿನಗೆ ದೂರ ಆಗ್ಬಿಟ್ನಾ? ಇಲ್ಲ ಲಲಿತಾ, ಇಲ್ಲ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಲಲಿತಾ. ನಂಗೆ ನಮ್ಮ ಮನೆಯವ್ರಿಗಿಂತ ಹೆಚ್ಚು ನಿನ್ನನ್ನು ಜಾಸ್ತಿ ಹಚ್ಕೊಂಡಿದ್ದೆ ನಾನು. ನಿಜ ಹೇಳ್ಬೇಕಂದ್ರೆ ನಿನ್ನ ಹತ್ರ ಇದನ್ನೆಲ್ಲ ಫೋನ್ ಹಚ್ಚಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಿನ್ನ ಸಮಸ್ಯೆನೇ ನಿಂಗೆ ಭಾಳ ಅದವು. ಸುಮ್ಮನೆ ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ ಅಂತ ಫೋನ್ ಹಚ್ಚಿ ಹೇಳಿಲ್ಲ ನಾನು. ಅದಕ್ಕೆ ಸಾಯೋದಕ್ಕೆ ಹೋಗ್ಬಿಟ್ಟಿದ್ಯಾ ನೀನು? ನೀನು ಸತ್ತು ಬಿಟ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತಾ ಅವಾಗ? ಮತ್ತು ಏನು ಮಾಡಲಿ ಲಲಿತಾ, ಇವಾಗ ನಮ್ಮ ಮಾವ ಸರಿ ಇಲ್ಲ, ಅವನು ಲೋಫರ್, ಅವನು ನನ್ನ ಮದುವೆ ಆಗೋಕೆ ಬಿಡೋದಿಲ್ಲ, ನನ್ನ ಜೀವನ ಹಾಳು ಮಾಡ್ಬೇಕಂತ ನಾನು ನಿಂತು ಬಿಟ್ಟಾನೆ. ಇವಾಗ ಇದರಿಂದ ಅಪ್ಪ ಹೋಗಿ ಯಾರಿಗೂ ನೆಮ್ಮದಿಲ್ಲ ಮನೆಯಾಗ. ನಾನು ಏನು ಮಾಡಲಿ ಹೇಳಿ ಲಲಿತಾ, ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ. ಸವಿತಾ, ಎಲ್ಲ ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದ ಇರುತ್ತೆ. ಅದನ್ನು ನಾವು ಕುತ್ಕೊಂಡು ಯೋಚನೆ ಮಾಡಿ ಹುಡುಕ್ಬೇಕು. ಅದನ್ನು ಬಿಟ್ಟು ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ ಹೋಗಿ ಸಹಾಯಕ್ಕೆ ಹೋಗ್ಬಿಟ್ರೆ ಏನಿನ್ನ ಹುಚ್ಚಿ ಹುಡುಗಿ ಪಾ, ನಿನಗೆ ಹೆಂಗೆ ಹೇಳಲಿ ನಾನು? ದೇವ್ರೆ, ಸರಿ ನಡಿ, ಮೊದಲು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಮನ್ಯಾಗ ಮಾತಾಡಿದ್ರಾತು, ನಡಿ. ಲಲಿತಾ, ದಯವಿಟ್ಟು ನಾನಿಲ್ಲಿ ಸಾಯಕ್ಕೆ ಬಂದಿದ್ದನ್ನು ಮನ್ಯಾಗ ಹೇಳಬೇಡ ಲಲಿತಾ. ಇದನ್ನೆಲ್ಲ ಮನ್ಯಾಗ ಮಾತಾಡೋಣ, ನಡಿ ಮನೆಗೆ ಹೋಗಿ ಮಾತಾಡೋಣ. ನಿನ್ನನ್ನು ಇಲ್ಲೇ ಬಿಟ್ರೆ ಮತ್ತೇನಾದರೂ ಅನಾಹುತ ಮಾಡ್ಕೊಳಕ್ಕೆ ಎದ್ದೀರಿ ನೀನು? ಬೇಡ, ಸೀದಾ ಮನೆಗೆ ಹೋಗೋಣ, ನಡಿ ಮನೆಗೆ. ಮೊದಲ ಕಣ್ಣೀರು ಒರೆಸ್ಕೊ, ಮತ್ತು ದಾರ್ಯಾಗ ಹೋಗೋರೆಲ್ಲ ನೋಡಿದ್ರಂದ್ರೆ ಮತ್ತೇನಾದರೂ ಅಪಾರ್ಥ ತಿಳ್ಕೊತಾರೆ. ಮೊದಲ ಈಗಿನ ಕಾಲ ಭಾಳ ಸೂಕ್ಷ್ಮ, ಒಂದಕ್ಕೆ ಇನ್ನೊಂದು ಅರ್ಥ ತಿಳ್ಕೊತಾರೆ. ಕಣ್ಣೀರು ಒರೆಸ್ಕೋ ಅದನ್ನು ಮೊದಲು, ಪ್ಲೀಸ್ ಸವಿತಾ, ಕಣ್ಣೀರು ಒರೆಸ್ಕೊ. ಮಂದಿ ಸರಿ ಇಲ್ಲ ಅಲ್ಲೆಲ್ಲ, ಹೋಗೋರು ಬರೋರೆಲ್ಲ ನಮ್ಮ ಕಡೆನ ನೋಡಾಕೊಂತಾರೆ. ಕಣ್ಣೀರು ಒರೆಸ್ಕೊ ಅದನ್ನು. ಲಲಿತಾ, ನೀನೇನು ಮನೆಗೆ ಬರೋದು ಬೇಡ, ನಾನೇ ಹೋಗ್ತೀನಿ ತಗೋ. ಮತ್ತು ಮೊದಲ ನಿಮ್ಮ ಅತ್ತೆ ಸರಿ ಇಲ್ಲ, ಮತ್ತು ನಿನಗೆ ಬೈತಾಳೆ, ನನ್ನಿಂದ ನೀನು ಬೈಸ್ಕೊಳೋದು ಸರಿ ಇರೋದಿಲ್ಲ. ದಯವಿಟ್ಟು ನೀ ಮನೆಗೆ ಹೋಗು, ನಾನು ಮನೆಗೆ ಹೋಗ್ತೀನಿ, ಏನೂ ಅನಾಹುತ ಮಾಡ್ಕೊಳಲ್ಲ ತಗೋ. ಬೇಡಮ್ಮ ತಾಯಿ, ಬೇಡ, ನಿನ್ನನ್ನು ಇಲ್ಲೊಬ್ಬೇಕೇನೆ ಬಿಟ್ಟು ಹೋಗೋದು ಸರಿಯಲ್ಲದು, ಬೇಡ. ನಡಿ, ನಾನು ಬರ್ತೀನಿ, ನಮ್ಮ ಮನ್ಯಾಗ ಯಾರು ಏನು ಅನ್ನಂಗಿಲ್ಲ. ನಡಿ, ಒಂದೇ ನಿಮಿಷ ಇರೋ, ನನ್ನ ಗಂಡಗೆ ಫೋನ್ ಹಚ್ಚಿ ಹೇಳ್ತೀನಿ. ಅಲ್ಲ ಲಲಿತಾ, ಸುಮ್ಮನೆ ನನ್ನಿಂದ ನಿನಗೆ ಯಾಕೆ ತೊಂದರೆ? ಏನು ತೊಂದರೆನೂ ಇಲ್ಲ, ಏನೂ ಇಲ್ಲ, ನೀ ಸುಮ್ಮನಿರು. ಹಲೋ ಹಲೋ ಲಲಿತಾ, ಎಲ್ಲಿದೆಯಾ? ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ ನೀ ಹೊಲದಾಗ? ಅದು ರೀ, ಅದು ಇಲ್ಲಿ ಸವಿತಾನು ಬಂದಿದ್ಲು ಹೊಲಕ್ಕೆ, ಆಕೆ ಜೋಡಿ ನಾ ಮಾತಾಡ್ತಾ ನಿಂತಿದ್ದೆ. ಅನ್ನಂಗೆ ನಾನು ಸವಿತನ ಜೊತೆಗೆ ಮನೆಗೆ ಹೋಗಿರ್ತೀನಿ ರೀ. ಅವ್ರ ಮನೆಗೆ ಹೋಗಿ ಸವಿತನ ಬಿಟ್ಟು ಆಕೆ ಭಾಳ ಫೋರ್ಸ್ ಮಾಡಾಕೊಂತ, ಬಾ ಮನೆಗೆ ಚಹಾ ಕುಡ್ದು ಹೋಗಂತೆ ಅಂತಂದು. ಅದಕ್ಕೆ ಒಂದು ಸ್ವಲ್ಪ ಅವ್ರ ಮನೆಗೆ ಹೋಗಿ ಸವಿತನ ಬಿಟ್ಟು ಒಂದು 10 ನಿಮಿಷ ರೀ ಬಂದುಬಿಡ್ತೀನಿ ಅಲ್ಲಿಂದ, ಪ್ಲೀಸ್ ರೀ. ಅಷ್ಟೇ ತಾನೇ? ಸರಿ ತಗೋ. ಸರಿ, ಹಾಗಾದರೆ ನೀನು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರು ಮನೆಗೆ ಹೋಗಿರ್ರಿ. ನಾನು ಇಲ್ಲಿಂದನೇ ನೀರು ಹರಿಸೋದಾಯ್ತು, ಇನ್ನೇನು ನಾನು ಮನೆಗೆ ಹೋಗ್ತೀನಂತ. ಹುಷಾರು ನೋಡ್ರಿ ಇಬ್ಬರು. ಹಾಂ ಸರಿ ತಗೋರಿ, ನಾವು ಈಗ ಬಿಡ್ತೇವೆ ತಗೋರಿ, ಮನೆಗೆ ಹೋಗ್ತೀವಿ. ಅಲ್ಲಿ ಮನೆ ಮುಟ್ಟಿದ್ಮೇಲೆ ನಾನು ಫೋನ್ ಹಚ್ತೇನಂತ ತಗೋರಿ. ಸರಿ ಆಯಿತು, ಮನೆ ಮುಟ್ಟಿದ ಮೇಲೆ ಫೋನ್ ಹಚ್ಚು. ನೀ ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಾತಾಡಿ ಬಾ, ಸರಿನಾ? ಹಾಂ ಸರಿ ಆಯಿತು, ಇಡ್ಲಾ ರೀ? ಹಾಂ ಸರಿ, ಇಡು. ನಡಿ ಮನೆಗೆ ಹೋಗಿ ಮಾತಾಡೋಣ, ಇಲ್ಲಿ ನಿಂತ್ಕೊಳ್ಳೋದು ಸರಿಯಲ್ಲ ಇಷ್ಟೊತ್ತಲ್ಲಿ, ನಡಿ. ಬೇಡ ಲಲಿತಾ, ನನ್ನಿಂದ ನೀ ಬೈಸ್ಕೊಳ್ಳೋದಾಗತ್ತ ಮನೆಯಲ್ಲಿ ನಿಮ್ಮ ಅತ್ತೆ ಕೈಯಲ್ಲಿ. ಸಬಿತಾ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಇವಾಗ ನನ್ನ ಗಂಡಗೆಲ್ಲ ಹೇಳಿದ್ದೀನಿ ತಗೋ, ಅವರೆಲ್ಲ ಅರ್ಥ ಮಾಡ್ಕೋತಾರೆ, ಮನೆಯಲ್ಲಿ ಹೇಳ್ತಾರೆ. ನೀ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ಮೊದಲು ನಡಿ ಮನೆಗೆ.